ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ಳಬೇಕಂತ ಆತನು ಒಬ್ಬನನ್ನು ಕೊಟ್ಟನು. ಆಮೇಲೆ ನಿನ್ನೆ ನಾನೊಂದು ಅಲ್ಲಿಗೆ ಸೇವೆಗೆ ಹೋಗಿದ್ದೆ. ಅಲ್ಲಿ ಎಲ್ಲರನ್ನೂ ಕೇಳಿದೆ, ನಿಮಗೆ ದೇವರಿಂದ ಏನು ನಿರೀಕ್ಷಿಸ್ತಾ ಇದ್ದೀರಾ? ಕೆಲವರು ಹೇಳಿದ್ರು, ನನಗೆ ಸಮಾಧಾನ ಬೇಕು, ನನಗೆ ನೆಮ್ಮದಿ ಬೇಕು, ನನ್ನ ಗಂಡ ಸರಿ ಹೋಗ್ಬೇಕು, ನನ್ನ ಹೆಂಡತಿ ಸರಿ ಹೋಗ್ಬೇಕು, ನಮಗೆ ಒಳ್ಳೆ ಆರೋಗ್ಯ ಬೇಕು, ಏನೇನೋ ಹೇಳಿದ್ರು. ನಾನು ತಕ್ಷಣ ಹೇಳಿದೆ, ಇವೆಲ್ಲ ಅಲಿದು ಹೋಗುವಂಥ ವಿಷಯ. ಇದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ತಲೆ ಇರುವವರೆಗೂ ತಲೆನೋವು ಇದ್ದೇ ಇರುತ್ತೆ. ಮೂಗಿರೋವರೆಗೂ ಗೊನ್ನೆ ಚಳಿ ನಿಲ್ಲಲ್ಲ, ಬಂದೇ ಬರುತ್ತೆ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದಾರೆ? ಸ್ವಲ್ಪ ನಗಿರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಎಷ್ಟು ಜನ ಸಂತೋಷವಾಗಿದ್ದೀರಾ? ಯಾರು ಒಬ್ರು ಕೂಡ ನಿತ್ಯ ಜೀವ ಕೇಳಿಲ್ಲ. ಅಯ್ಯೋ, ನಾನು ದೇವರು ನಿತ್ಯ ಜೀವ ಕೊಟ್ಟರೆ ಸಾಕು. ಒಂದಮ್ಮ ನೆನ್ನೆ ಫೋನಲ್ಲಿ ಮಾತಾಡ್ತಾ ಇರುವಾಗ ಹೇಳಿದ್ರು, ಅವ್ರಿಗೇನು ಅದ್ಭುತ ನಡೆದಿಲ್ವ? ಅದ್ಭುತಕ್ಕೋಸ್ಕರ ಏಸಪ್ಪ ಹತ್ರ ಬರೋದಾ? ಹಣಕ್ಕೋಸ್ಕರ ದೇವರ ಹತ್ರ ಬರ್ತೀರಾ? ಮ್ರಾಕಲ್ಗೋಸ್ಕರ ಏಸಪ್ಪ ಹತ್ರ ಬರ್ತೀರಾ?